I heartily welcome you all again for the biology class, dear students. In my last hour of teaching, we learnt about the structure of cell membrane and the ultrastructure of cell membrane, that is the fluid mosaic model given by Singer and Nicholson. In this particular class, we are going to learn about the endomembrane system that consists of the four organelles. Those are Endoplasmic Reticulum, Golgi Apartus, Lysosomes and the vacuoles. ನಾನು ನಿಮ್ಮನ್ನು ಮತ್ತೊಮ್ಮೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆಯ ನನ್ನ ತರಗತಿ ಒಳಗೆ ನಾವು ಕೋಶ ಪೊರೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಕೋಶ ಪೊರೆಯ ಆಕಾರ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರೊಳಗೆ ಸಿಂಗರ್ ಮತ್ತು ನಿಕೋಲ್ಸನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಕೊಟ್ಟಂತಹ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತಿನ ಈ ಒಂದು ತರಗತಿಯೊಳಗೆ ನಾವು ಒಳಪೊರೆ ವ್ಯವಸ್ಥೆ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಒಳಪೊರೆ ವ್ಯವಸ್ಥೆ ಅಂದರೆ ಜೀವಕೋಶದ ಒಳಗಡೆ ಯಾವ ರೀತಿಯ ಒಂದು ಪೊರೆ ವ್ಯವಸ್ಥೆಯನ್ನು ಹೊಂದಿರ್ತಾವ ಜೀವಕೋಶಗಳು ಅನ್ನೋದನ್ನು ನಾವಿವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ. ಇದರೊಳಗೆ 4 ಆರ್ಗ್ಯಾನೆಲ್ಸ್ಗಳು ಸಂಯೋಜಿತ ಕಾರ್ಯವನ್ನು ಮಾಡ್ತವೆ. ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎರಡನೇದು ಗೋಲ್ಗಿ ಅಪಾರ್ಟಸ್ ಅಂತ ಕರಿತೀವಿ, ಮೂರನೇದು ಲೈಸೋಸೋಮ್ಸ್ಗಳು ಅಂತ ಕರಿತೀವಿ, ನಾಲ್ಕನೇದು ವ್ಯಾಕ್ಯೂಲ್ಸ್ಗಳು ಅಂತ ಕರಿತೀವಿ. ಈ ರೀತಿಯ 4 ಆರ್ಗ್ಯಾನೆಲ್ಸ್ಗಳ ಬಗ್ಗೆ ಇವತ್ತಿನ ದಿವಸ ನಾವು ಅಧ್ಯಯನ ಮಾಡ್ತೀವಿ. ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್. ದ ಎಂಡೋಮೆಂಬ್ರೇನ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ it is the membranous organelles such as the endoplasmic reticulum, Golgi Apartus, lysosomes and vacuoles are together referred as endomembrane system because their functions are coordinated and they are involved in or they help in biosynthesis, processing, packaging, transport and secretion of the proteins, lipids and as well as they store the waste. The endomembrane system is nothing but it consists of the membranous organelles such as endoplasmic reticulum, Golgi Apartus, lysosomes, the vacuoles all together called as the endomembrane system because their functions are coordinated. They involved in biosynthesis, processing, packaging, transport and secretion of proteins and lipids as well as the storage of the waste. ಅಂದರೆ ನಾವು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಒಳಪೊರೆ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ 4 ಪ್ರಕಾರದ ಕೋಶ ಅಂದರೆ ಪೊರೆಯುಕ್ತ ಆರ್ಗ್ಯಾನೆಲ್ಸ್ಗಳಿರ್ತಾವೆ. ಅವುಗಳನ್ನೆಲ್ಲ 4 ಕೂಡಿಕೊಂಡು ನಾವು ಅಂತೀವಿ ಒಳಪೊರೆ ವ್ಯವಸ್ಥೆ ಅಂತ ಕರಿತೀವಿ. ಅದರೊಳಗೆ ಮೂಲತಃ ಯಾವ ಆರ್ಗ್ಯಾನೆಲ್ಸ್ಗಳಿರ್ತಾವೆ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ, ಗೋಲ್ಗಿ ಅಪಾರ್ಟಸ್ ಇರ್ತದೆ, ಲೈಸೋಸೋಮ್ಸ್ಗಳನ್ನು ಹೊಂದಿರ್ತಾವೆ ಮತ್ತು ವ್ಯಾಕ್ಯೂಲ್ಸ್ ಅಂದರೆ ನಿರ್ವಾತ ಅಂತ ಕರಿತೀವಿ ನಾವು. ಇವು 4 ಕೂಡಿಕೊಂಡು ನಾವೇನು ಕರಿತೀವಿ ಒಳಪೊರೆ ವ್ಯವಸ್ಥೆ ಅಂತ ನಾವು ಕರಿತೀವಿ. ಯಾಕಪ್ಪ ಅಂತಂದರೆ ಇವುಗಳ ಕಾರ್ಯ ಸಂಯೋಜಿತವಾಗಿರ್ತದೆ. ಅಂದರೆ ಈ 4 ಒಟ್ಟಿಗೆ ಕೂಡಿಕೊಂಡು ಕಾರ್ಯವನ್ನು ಮಾಡ್ತವೆ, ಸಂಯೋಜಿತ ಕಾರ್ಯವನ್ನು ಮಾಡ್ತವೆ ಅಂಥೇಳಿ ಅವುಗಳ 4 ಆರ್ಗ್ಯಾನೆಲ್ಸ್ಗಳನ್ನು ಕೂಡಿಕೊಂಡು ನಾವೇನು ಕರಿತೀವಿ ಒಳಪೊರೆ ವ್ಯವಸ್ಥೆ ಅಂತ ಕರಿತೀವಿ. ಅವು ಏನು ಮಾಡ್ತಾವೆ ಅಂತಂದರೆ ಪ್ರೋಟೀನ್ ಮತ್ತು ಪ್ರೋಟೀನ್ಗಳು ಮತ್ತು ಲಿಪಿಡ್ ಅಂದರೆ ಕೊಬ್ಬಿನ ಅಂಶಗಳು ಅಂತ ಕರಿತೀವಿ. ಪ್ರೋಟೀನ್ ಮತ್ತು ಲಿಪಿಡ್ಗಳ ಜೈವಿಕ ಸಂಶ್ಲೇಷಣೆ, ಸಾಗಿಸುವಿಕೆ, ಪ್ಯಾಕೇಜಿಂಗ್ ಅಂದರೆ ಕಟ್ಟುವಿಕೆ, ಟ್ರಾನ್ಸ್ಪೋರ್ಟ್ ಅಂದರೆ ರವಾನೆ ಮತ್ತು ಸ್ರವಿಸುವ ಕಾರ್ಯವನ್ನು ಅವು ಮಾಡ್ತಾವೆ. ಇದರ ಜೊತೆಗೆ ಅವು ಸ್ಟೋರೇಜ್ ಆಫ್ ವೇಸ್ಟ್ ಅಂದರೆ ತ್ಯಾಜ್ಯಗಳ ಸಂಗ್ರಹದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ನೋಡಿರಿ, ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಒಳಪೊರೆ ವ್ಯವಸ್ಥೆಯಲ್ಲಿ 4 ಆರ್ಗ್ಯಾನೆಲ್ಸ್ಗಳಿರ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಗಿ ಅಪಾರ್ಟಸ್, ಲೈಸೋಸೋಮ್ಸ್ ಮತ್ತು ವ್ಯಾಕ್ಯೂಲ್ಸ್ಗಳು. ವ್ಯಾಕ್ಯೂಲ್ ಕನ್ನಡದಾಗ ನಾವೇನು ಕರಿತೀವಿ ನಿರ್ವಾತ ಅಂತ ಕರಿತೀವಿ. 4 ಆರ್ಗ್ಯಾನೆಲ್ಸ್ಗಳಿರ್ತವೆ. ಅವುಗಳು ಯಾಕೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ ಅಂದರೆ ಅವುಗಳ ಕಾರ್ಯ 4 ಕೂಡಿಕೊಂಡೇ ಕಾರ್ಯವನ್ನು ಮಾಡ್ತಾವೆ, ಸಂಯೋಜಿತ ಕಾರ್ಯವನ್ನು ಮಾಡ್ತಾವೆ. ಅದಕ್ಕೆ ಅವಕ್ಕೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಅವು ಏನೇನು ಕೆಲಸ ಮಾಡ್ತಾವೆ ಅಂದರೆ ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳ
ಜೈವಿಕ ಸಂಶ್ಲೇಷಣೆ ನೋಡ್ರಿ, ಬಯೋಸಿಂಥಸಿಸ್ ಅಂದರೆ ಜೈವಿಕ ಸಂಶ್ಲೇಷಣೆ, ಪ್ರೊಸೆಸಿಂಗ್ ಅಂದರೆ ಸಾಗಿಸುವಿಕೆ ಅಥವಾ ಸಾಗಾಣೆ, ಪ್ಯಾಕೇಜಿಂಗ್ ಅಂದರೆ ಕಟ್ಟುವಿಕೆ, ಟ್ರಾನ್ಸ್ಪೋರ್ಟ್ ಅಂದರೆ ರವಾನೆ ಮತ್ತು ಸೆಕ್ರೇಷನ್ ಅಂದರೆ ಸ್ರವಿಸುವಲ್ಲಿ ಅವು ಪಾತ್ರವನ್ನು ವಹಿಸ್ತವೆ. ಇದ್ರ ಜೊತೆಗೆ ತ್ಯಾಜ್ಯಗಳ ಸಂಗ್ರಹದಲ್ಲಿಯೂ ಸಹಿತ ಅವು ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಕಮಿಂಗ್ ಫಾರ್ ದ ಫಸ್ಟ್ ಒನ್ ಇಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. Electronic microscopic studies of the eukaryotic cells reveal that there are the reticular or tiny tubular structures that is scattered all over the cytoplasm. They are called as endoplasmic reticulum or ER. The other name of endoplasmic reticulum is ergastoplasm. See what I said, the electronic microscopic studies of the eukaryotic cells reveal that there are so many reticular or the tiny tubular structures that are present and they are scattered all over the cytoplasm, and they are called as endoplasmic reticulum, and they are also called as ergastoplasm. The endoplasmic reticulum divide the intracellular space into two compartments. One is called the luminar compartment. This is the space which is present inside the endoplasmic reticulum is called as luminar compartment, and extraluminar compartment means the space which is present in the cytoplasm. So the endoplasmic reticulum divide the intracellular space into two compartments, luminar compartment and extraluminar compartment. Luminar means inside the endoplasmic reticulum, the space which is present inside the endoplasmic reticulum is called as a luminar compartment, where the space which is present outside the endoplasmic reticulum is called as extraluminar compartment. And there are the two types of endoplasmic reticulum. One is called as rough endoplasmic reticulum, the second one is called as smooth endoplasmic reticulum. The rough endoplasmic reticulum are called as rough endoplasmic reticulum because they are having the ribosomes at their surface. So they mainly involved in the synthesis and secretion of the proteins, and they are exactly present outside, or they started with the nuclear membrane and they are spread continuously, constantly and continuously they are present. Whereas the smooth endoplasmic means rough endoplasmic reticulum having the ribosomes at their surfaces and they are involved in the synthesis and secretion of the protein. Where they are present, they are locating outside the membrane of the nucleus and they have spread continuously. Whereas the smooth endoplasmic reticulum does not having the ribosomes at their surfaces, mainly they involved in the synthesis of the lipid and also they involved in the synthesis or secretion of the lipid like steroid hormones in case of animal cells. See, smooth endoplasmic reticulum does not having ribosomes at their surfaces and they are involved in the synthesis of lipids and also involved in the synthesis of lipid like steroid hormones in case of animal cells, in the animal cell. And the smooth endoplasmic reticulum, when it is present in the muscles, they are called as sacroplasmic reticulum. They function as they store the calcium ions, and they secrete the, or they release the, or they pump the calcium ions. See what I said, the sacrum means the smooth endoplasmic reticulum which is present in the muscles are called as sacroplasmic reticulum. What they function over there? They function means they store the calcium ions over there and also they pump the calcium ions. The functions of the endoplasmic reticulum include, the first one is they provide the mechanical support to the colloidal cytoplasmic matrix. They provide the mechanical support to the colloidal cytoplasmic matrix. Second, they involve in the synthesis process and transport of the proteins and lipids to other organelles. And third one is
in the liver cells, they metabolize the carbohydrates and they deoxify the drugs present in the body. This function is done by, or it is did by the smooth endoplasmic reticulum. ನೋಡಿ, ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ನೋಡಿರಿ, ಸೂಕ್ಷ್ಮದರ್ಶಕ ಅಂದರೆ ವಿದ್ಯುತ್ಕಾಂತೀಯ ಸೂಕ್ಷ್ಮದರ್ಶಕದ ಅಧ್ಯಯನ ಯಾವುದ್ರದ್ದು? ಯುಕ್ಯಾರಿಯೋಟಿಕ್ ಅಂದರೆ ಉನ್ನತ ಹಂತದ ಕೋಶ ಕೇಂದ್ರವನ್ನು ಹೊಂದಿದಂಥ ಜೀವಕೋಶಗಳ ವಿದ್ಯುತ್ಕಾಂತೀಯ ಮೈಕ್ರೋಸ್ಕೋಪಿಕ್ ಅಥವಾ ವಿದ್ಯುತ್ಕಾಂತೀಯ ಸೂಕ್ಷ್ಮದರ್ಶಕದ ಅಧ್ಯಯನ ಮುಖಾಂತರ ನಮಗೇನು ಗೊತ್ತಾಯ್ತಂದರೆ, ಈ ಯುಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲಿ ಬಲೆಯಾಕಾರದ ಅಥವಾ ಟೈನಿ ಟ್ಯುಬ್ಯುಲಾರ್ ಅಂದರೆ ಸಣ್ಣ ಕೊಳವೆಯ ಆಕಾರದ ರಚನೆಗಳು ಏನಿರ್ತಾವೆ ಅಂದರೆ ಈ ಕೋಶ ದ್ರವ್ಯದ ಸುತ್ತ ಹರಡಿಕೊಂಡಿರ್ತಾವೆ. ಅದು ಯಾವಾಗ ನಮಗೆ ಗೊತ್ತಾಯ್ತಂದರೆ ವಿದ್ಯುತ್ಕಾಂತೀಯ ಸೂಕ್ಷ್ಮದರ್ಶಕದ ಅಧ್ಯಯನದಿಂದ. ನೋಡ್ರಿ, ಏನು ಹೇಳಿದ ನಾನು, ಬಲೆಯಾಕಾರದ ಅಥವಾ ಸಣ್ಣ ಕೊಳವೆಯ ಆಕಾರದ ರಚನೆಗಳು ಈ ಸೈಟೋಪ್ಲಾಸ್ಮ್ ಅಂದರೆ ಕೋಶ ದ್ರವ್ಯದ ತುಂಬೆಲ್ಲ ಹರಡಿಕೊಂಡಿರ್ತಾವೆ. ಎಲ್ಲಿ? ಯುಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲಿ. ಇದು ಹೆಂಗೆ ನಮ್ಗೆ ಗೊತ್ತಾಯ್ತಂದರೆ ಏನಂತೀವಿ, ವಿದ್ಯುತ್ಕಾಂತೀಯ ಸೂಕ್ಷ್ಮದರ್ಶಕದ ಮುಖೇನ ನಮಗೆ ಅರಿವಿಗೆ ಬಂತು. ಅವುಗಳಿಗೆ ನಾವು ಏನಂತ ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಕರಿತೀವಿ. ಅದರ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಗ್ಯಾಸ್ಟ್ರೋಪ್ಲಾಸಮ್. ನೋಡ್ರಿ, ನಾನು ಹೇಳಿದ ನಿಮಗೆ, ಯುಕ್ಯಾರಿಯೋಟಿಕ್ ಜೀವಕೋಶಗಳನ್ನು ನೋಡಿದಾಗ ಅಥವಾ ಇವುಗಳ ಅಧ್ಯಯನವನ್ನು ಮಾಡಿದಾಗ ವಿದ್ಯುತ್ಕಾಂತೀಯ ಸೂಕ್ಷ್ಮದರ್ಶಕದ ಮುಖೇನ ಅಧ್ಯಯನ ಮಾಡಿದಾಗ ನಮಗೆ ಅಲ್ಲಿ ಏನು ಗೊತ್ತಾಯ್ತಂದರೆ, ಈ ಕೋಶ ದ್ರವ್ಯದ ಒಳಗಡೆ ಬಲೆಯಾಕಾರದ ಮತ್ತು ಸಣ್ಣ ಕೊಳವೆ ಆಕಾರದ ರಚನೆಗಳು ಇರುವುದು ನಮಗೆ ಕಂಡಿಗೆ ಬಂತು. ಅವುಗಳಿಗೆ ನಾವೇನು ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಗ್ಯಾಸ್ಟ್ರೋಪ್ಲಾಸಮ್ ಅಂತ ಕರೀತಾರೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತದೆ ಅಂದರೆ ಇಂಟ್ರಾಸೆಲ್ಯುಲರ್ ಸ್ಪೇಸ್ ಅಂದರೆ ಅಂತರ್ಜೀವಕೋಶೀಯ ಜಾಗವನ್ನು 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತದೆ. 2 ವಿಭಾಗಗಳು ಯಾವುದಪ್ಪ ಅಂತಂದರೆ ಲುಮಿನಾರ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ, ಇನ್ನೊಂದು ವಿಭಾಗ ಎಕ್ಸ್ಟ್ರಾ ಲುಮಿನಾರ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಲುಮಿನಾರ್ ಕಂಪಾರ್ಟ್ಮೆಂಟ್ ಅಂದರೆ ನೋಡ್ರಿ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಇರುವಂಥ ಸ್ಥಳವನ್ನು ನಾವೇನು ಕರಿತೀವಿ? ಲುಮಿನಾರ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಿಂತ ಹೊರಗಡೆ ಇರುವಂಥ ಜಾಗವನ್ನು ಏನು ಕರಿತೀವಿ ನಾವು? ಎಕ್ಸ್ಟ್ರಾ ಲುಮಿನಾರ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಹೀಗೆ 2 ಭಾಗಗಳಾಗಿ ಏನು ಮಾಡ್ತದೆ? ಅಂತರ್ಜೀವಕೋಶೀಯ ಜಾಗವನ್ನು ವಿಭಾಗಿಸ್ತದೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳಲ್ಲಿ 2 ಪ್ರಕಾರದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳನ್ನು ನಾವು ನೋಡ್ತೀವಿ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕಠಿಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎರಡನೇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಯಾಕೆ ಹಾಗೆ ಕರೀತಾರೆ ಅಂತಂದರೆ, ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಭಾಗದ ಮೇಲೆ ರೈಬೋಸೋಮ್ಸ್ಗಳನ್ನು ಅದು ಹೊಂದಿರ್ತದೆ. ಇದು ರೈಬೋಸೋಮ್ಸ್ಗಳನ್ನು ಹೊಂದಿರ್ತದೆ ಅಂಥೇಳಿ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತದೆ? ಪ್ರೋಟೀನ್ಗಳ ಸಂಶ್ಲೇಷಣೆ ಅಥವಾ ಉತ್ಪತ್ತಿ ಮತ್ತು ಅವುಗಳ ಸ್ರವಿಸುವಂಥ ಕಾರ್ಯದಲ್ಲಿ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿರಂತರವಾಗಿರ್ತದೆ. ಮತ್ತು ಇದು ಎಲ್ಲಿರ್ತದೆ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿರ್ತದೆ ಅಂದರೆ ಎಕ್ಸಾಕ್ಟ್ಲಿ ಕೋಶ ಕೇಂದ್ರದ ಹೊರಗಡೆ ಅಂದರೆ ಕೋಶ ಕೇಂದ್ರದ ಪೊರೆ ಹೊರಗಡೆ ವ್ಯಾಪಕವಾಗಿ ಮತ್ತು ನಿರಂತರವಾಗಿ ಅವು ಚಾಚಿಕೊಂಡಿರ್ತವೆ. ನೆನ್ಪಿಟ್ಕೊಡ್ರಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿಂದ ಶುರುವಾಗಿರ್ತಾವೆ ಅಂದರೆ ಈ ಕೋಶ ಕೇಂದ್ರದ ಪೊರೆ ಇರ್ತದಲ್ಲ, ಈ ಕೋಶ ಕೇಂದ್ರದ ಪೊರೆಯ ಹೊರಗಡೆ ಅಲ್ಲಿಂದ ವ್ಯಾಪಕವಾಗಿ ಮತ್ತು ನಿರಂತರವಾಗಿ ಏನಾಗಿರ್ತವ? ಚಾಚಿಕೊಂಡಿರ್ತಾವೆ. ಇವುಗಳ ಮೇಲೆ ರೈಬೋಸೋಮ್ಸ್ಗಳಿರ್ತವೆ ಮತ್ತು ಇವು ಏನು ಮಾಡ್ತವೆ? ಪ್ರೋಟೀನ್ಗಳ ಸಂಶ್ಲೇಷಣೆ ಮತ್ತು ಸ್ರವಿಸುವಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಇನ್ನು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳ ಮೇಲ್ಭಾಗದಲ್ಲಿ ಅಥವಾ ಅದರ ಸರ್ಫೇಸ್ ಮೇಲೆ ನಡೆಯಂಗಿಲ್ಲ, ರೈಬೋಸೋಮ್ಸ್ಗಳನ್ನು ಅದು ಹೊಂದಿರಂಗಿಲ್ಲ. ಇವೇನು ಮಾಡ್ತಾವೆ ಅಂತಂದರೆ ಲಿಪಿಡ್ ಅಂದರೆ ಕೊಬ್ಬಿನಾಂಶಗಳ ಉತ್ಪತ್ತಿ ಅಥವಾ ಸಂಶ್ಲೇಷಣೆಯ ಕಾರ್ಯವನ್ನು ಮತ್ತು ಸ್ರವಿಸುವ ಕಾರ್ಯವನ್ನು ಅವು ಮಾಡ್ತವೆ. ಅದರ ಜೊತೆ ಲಿಪಿಡ್ ಲೈಕ್ ಅಂದರೆ ಕೊಬ್ಬಿನ ಥರದ ಇರುವಂತಹ ಸ್ಟಿರಾಯ್ಡ್ ಹಾರ್ಮೋನ್ಗಳ ಉತ್ಪತ್ತಿ ಅಥವಾ ಸಂಶ್ಲೇಷಣೆಯನ್ನು ಮಾಡ್ತಾವೆ. ಎಲ್ಲಿ ಮಾಡ್ತಾವೆ ಅಂದರೆ ಎನಿಮಲ್ಸಲ್ಲಿ ಅಂದರೆ ಪ್ರಾಣಿಗಳ ಜೀವಕೋಶಗಳಲ್ಲಿ ಈ ಕೊಬ್ಬಿನಾಕಾರದ ಸ್ಟಿರಾಯ್ಡ್ ಹಾರ್ಮೋನ್ಗಳ ಸಂಶ್ಲೇಷಣೆಯನ್ನು ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಮಾಡ್ತಾವೆ. ಇದ್ರ ಜೊತೆಗೆ ಈ ಸ್ನಾಯುಗಳಲ್ಲಿ ಏನಾದರೂ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಇದ್ವು ಅಂತಂದರೆ ಅವುಗಳಿಗೆ ನಾವೇನು ಕರಿತೀವಿ? ಸ್ಯಾಕ್ರೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ಸ್ಯಾಕ್ರೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಕ್ಯಾಲ್ಸಿಯಂ ಅಯಾನ್ಗಳ ಸಂಗ್ರಹ
ಮತ್ತು ಅವುಗಳನ್ನು ಹೊರಹಾಕುವಂಥ ಕಾರ್ಯವನ್ನು ಅವು ಮಾಡ್ತಾವೆ. ಏನು ಮಾಡ್ತಾವೆ? ಕ್ಯಾಲ್ಸಿಯಂ ಅಯಾನುಗಳ ಸಂಗ್ರಹ ಮತ್ತು ಅವುಗಳನ್ನು ಹೊರಹಾಕುವಂಥ ಕಾರ್ಯವನ್ನು ಅವು ಮಾಡ್ತಾವೆ. ಹಾಗಾದರೆ ಅವುಗಳ ಕಾರ್ಯ ಏನು? ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳ ಕಾರ್ಯವೇನು ಅಂತಂದರೆ, ಫಸ್ಟು ದೇ ಪ್ರೊವೈಡ್ ದ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಕೊಲೈಡಲ್ ಸೈಟೋಪ್ಲಾಸ್ಮಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿರಿ, ಕೋಶದ್ರವ್ಯ ಅರೆಘನ ರೂಪದಲ್ಲಿರ್ತದೆ. ಈ ಅರೆಘನ ರೂಪದ ಅಥವಾ ಕಲೀಲವಾದಂಥ ಕೋಶದ್ರವ್ಯಕ್ಕೆ ಯಾಂತ್ರಿಕ ಬೆಂಬಲವನ್ನು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಡ್ತಾವೆ. ಎರಡನೇದು ಏನಪ್ಪ ಅಂದರೆ ಸಂಶ್ಲೇಷಣೆ. ನೋಡಿರಿ, ಪ್ರೋಟೀನ್ ಮತ್ತು ಲಿಪಿಡ್ಗಳ ಸಂಶ್ಲೇಷಣೆ, ಸಾಗಿಸುವಿಕೆ ಮತ್ತು ರವಾನೆಯನ್ನು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಮಾಡ್ತಾವೆ. ಮೂರನೇದು ಮೆಟಬಲೈಸ್ ದ ಕಾರ್ಬೋಹೈಡ್ರೇಟ್. ಯಕೃತ್ತಿನ ಜೀವಕೋಶಗಳಲ್ಲಿ ಅವೇನು ಮಾಡ್ತಾವೆ ಅಂದರೆ ಶರ್ಕರ ಪೃಷ್ಠದ ಚಯಾಪಚಯ ಕ್ರಿಯೆಗಳಲ್ಲಿ ಅವು ಕಾರ್ಯವನ್ನು ಮಾಡ್ತಾವೆ. ಅದರ ಜೊತೆಗೆ ಯಾವುದಾದರೂ ಔಷಧ ನಮ್ಮ ದೇಹದೊಳಗಿತ್ತಂದರೆ ಅದನ್ನ ನಿರ್ವಿಷೀಕರಣವನ್ನು ಮಾಡ್ತಾವೆ. ಡಿಟಾಕ್ಸಿಫೈ ಅಂದರೆ ನಿರ್ವಿಷೀಕರಣ ಅಂತ ಕರಿತೀವಿ. ಈ ವಿಷವನ್ನು ಏನು ಮಾಡ್ತಾವೆ? ನಾಶ ಮಾಡ್ತಾವೆ. ಅದಕ್ಕೆ ನಿರ್ವಿಷೀಕರಣ ಅಂತ ಕರಿತೀವಿ. ಆ ಕಾರ್ಯವನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಡಿಟಾಕ್ಸಿಫೈಯಿಂಗ್ ದ ಡ್ರಗ್ಸ್ ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳ ಒಂದು ಕಾರ್ಯವಾಗಿದೆ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೆಕೆಂಡ್, ದ ಗೋಲ್ಗಿ ಅಪಾರ್ಟಸ್. ದ ಗೋಲ್ಗಿ ಅಪಾರ್ಟಸ್ is first discovered by Camillo Golgi. It is discovered by Camillo Golgi. He observed that the densely stained reticular structures present near the nucleus. Hence, after him, the structures are named as the Golgi Apartus or Golgi bodies. It consists of, or the Golgi Apartus mainly consists of the series of the flat disc-shaped cisternae stacked over one above the other, and the cisternae are having the diameter of 0.5 to 1 nanometer. See, the Golgi Apartus is first discovered by Camillo Golgi. He observed that the darkly or densely stained reticular structures which are present near the nucleus. Hence, after him, it is named as the Golgi Apartus or Golgi bodies. This Golgi Apartus consists of the series of flat disc-shaped cisternae which are present one above the other. Means the series of cisternae are present one above the other. The cisternae having the diameter of 0.5 to 1 nanometer. These cisternae are having the two spaces, cis phase and trans phase. The cisternae are present, a series of cisternae are present. They are having two phases. One is called as cis phase, other one is called as trans phase. The cis phase is present, it is convex shaped. The cis phase is a convex shaped, it is present near to the nuclear membrane, whereas the trans phase is called as, it is concave shaped, it is present or it is facing towards the plasma membrane. It is facing towards the plasma membrane. The cis phase is also called as that forming phase, which receive the what? It is a function. It is responsible for the receiving the secretory material through the transitional vesicle. What it does? The cis phase is responsible for the receiving the secretory material through transitional vesicles which are pinched off from the endoplasmic reticulum. And the cisternae, inside the cisternae there is a packaging or the modification of these materials occur. This what is secretory material occur. Later on at the trans phase is called as the maturing phase, where it is responsible for the releasing the modified materials from the Golgi complex. It is responsible for the modifying the modified materials from the Golgi complex. Notice the two phases, one is called cis phase, other one is called as trans phase. Cis phase is a convex shaped, trans phase is a concave shaped. It is called as forming phase.
Transphase is called as a maturing phase. It is involved in the receiving of the secretory material through the transitional vesicles which are fetched off from the ER, and the transphase involved or it is responsible for the releasing the modified materials from the endoplasmic reticulum. The functions of the endoplasmic reticulum is the site for, it is the main principal, the principal function of the endoplasmic reticulum is the packaging of the material in the form of vesicles, and it deliver these vesicles to the intracellular targets or that secreted outside the cell. Second one, it is the site, is the main site of formation of glycoproteins and glycolipids. ನೋಡ್ರಿ, ಗಾಲ್ಗಿ ಅಪಾರ್ಟಸ್ ಅಂತ ಕರಿತೀವಿ. ಈ ಗಾಲ್ಗಿ ಅಪಾರ್ಟಸನ್ನು ಮೊದಲ ಬಾರಿಗೆ ಕೆಮಿಲೋ ಗಾಲ್ಗಿ ಅನ್ನುವಂಥ ಒಬ್ಬ ವಿಜ್ಞಾನಿ ಕಂಡುಹಿಡಿದ. ಕೆಮಿಲೋ ಗಾಲ್ಗಿ ಏನು ಮಾಡ್ತಾನಂದರೆ, ಈ ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ನೋಡಿದಾಗ ಅಲ್ಲಿ ಬಲೆಯಾಕಾರದ ರಚನೆಗಳು, ಎಲ್ಲಿ ಕೋಶ ಕೇಂದ್ರದ ಹತ್ತಿರ ಒಂದು ಬಲೆಯಾಕಾರದ ರಚನೆಯನ್ನು ನೋಡ್ತಾನೆ. ಅವು ಹೆಂಗಿರ್ತಾವೆ ಅಂದರೆ ಡಾರ್ಕ್ಲಿ ಸ್ಟೇನ್ಡ್, ಡೆನ್ಸ್ಲಿ ಸ್ಟೇನ್, ದಟ್ಟವಾಗಿ ಕಲೆಯಾದಂತಹ ಒಂದು ಬಲೆಯಾಕಾರದ ರಚನೆಯನ್ನು ಕೋಶ ಕೇಂದ್ರದ ಬಳಿ ನೋಡ್ತಾನೆ. ಆದ ಕಾರಣ ಅವನು ತೀರಿಕೊಂಡ ನಂತರ ಈ ರಚನೆಗಳನ್ನು ನಾವು ಏನು ಕರಿತೀವಿ, ಗಾಲ್ಗಿ ಉಪಕರಣಗಳು, ಗಾಲ್ಗಿಯ ಕಾಯಗಳು ಅಂತ ಅವ್ರಿಗೆ ಹೆಸರು ಕೊಟ್ಟರು. ಇಲ್ಲಿ ಏನಿರ್ತದಂದರೆ ಈ ಗಾಲ್ಗಿಯ ಕಾಯಗಳಲ್ಲಿ ದ ಸೀರೀಸ್ ಆಫ್ ಫ್ಲ್ಯಾಟ್ ಅಂದರೆ ಚಪ್ಪಟೆಯ ಅಥವಾ ಬಿಲ್ಲೆಯಾಕಾರದ ಸಿಸ್ಟರ್ನಗಳಿರ್ತಾವ. ಅವು ಒಂದರ ಮೇಲೆ ಒಂದು ಏನಿರ್ತದ ಜೋಡಿಸಿರುವಂಥ ಸಿಸ್ಟರ್ನಗಳಿರ್ತವೆ. ನೋಡಿ ಏನಿರ್ತದ, ಇಟ್ ಕನ್ಸಿಸ್ಟ್ ಆಫ್ ಫ್ಲ್ಯಾಟ್ ಚಪ್ಪಟೆಯ ಆಕಾರದ ಮತ್ತು ಬಿಲ್ಲೆಯ ಆಕಾರದ ಸಿಸ್ಟರ್ನಗಳು ಒಂದರ ಮೇಲೆ ಒಂದು ಜೋಡಿಸಿದಂತಹ ಒಂದು ರಚನೆ ಇರ್ತದೆ. ನೋಡಿರಿ, ಇಲ್ಲಿ ಈ ಗಾಲ್ಗಿಯ ರಚನೆಯಲ್ಲಿ ಎರಡು ಮುಖಗಳನ್ನು ಹೊಂದಿರ್ತದೆ. ಒಂದು ಮುಖ ನ್ಯೂಕ್ಲಿಯಸ್ ಮೆಂಬ್ರೇನ್ ಮುಖ ಇದ್ದರೆ, ಒಂದು ಮುಖ ನ್ಯೂಕ್ಲಿಯರ್ ಮೆಂಬ್ರೇನ್ ಹತ್ತಿರ ಇದ್ದರೆ, ಇನ್ನೊಂದು ಮುಖ ಏನು ಮಾಡ್ತದೆ ಅಂದರೆ ಇಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್. ಒಂದು ಭಾಗ ಏನಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ಗೆ ಮುಖ ಮಾಡಿ ನಿಂತಿದ್ದರೆ, ಇನ್ನೊಂದು ಭಾಗ ಪ್ಲಾಸ್ಮಾ ಮೆಂಬ್ರೇನ್ಗೆ ಮುಖ ಮಾಡಿ ನಿಂತಿರ್ತದೆ. ಈ ಸಿಸ್ ಫೇಸ್ ಅಂತ ಕರಿತೀವಿ. ಅದಕ್ಕೆ ಯಾವ ಮುಖ ನ್ಯೂಕ್ಲಿಯರ್ ಮೆಂಬ್ರೇನ್ ಹತ್ತಿರ ಇರ್ತದಲ್ಲ ಅದಕ್ಕೇನು ಕರಿತೀವಿ ನಾವು, ಸಿಸ್ ಫೇಸ್ ಅಂತ ಕರಿತೀವಿ. ಯಾವ ಮುಖ ಪ್ಲಾಸ್ಮಾ ಮೆಂಬ್ರೇನ್ ಕಡೆ ಇರ್ತದಲ್ಲ ಅದಕ್ಕೆ ನಾವೇನು ಕರಿತೀವಿ, ಟ್ರಾನ್ಸ್ ಫೇಸ್ ಅಂತ ಕರಿತೀವಿ. ಈ ಸಿಸ್ ಫೇಸ್ ಏನಿರ್ತದಲ್ಲ ಇದು ಪೀನಾಕಾರದಲ್ಲಾಗಿರ್ತದೆ. ಪೀನ ಅಂದರೆ ಪೀನ ಮಸೂರ ಅಂತ ಕರಿತೀರ ನೀವು, ಅದು ಕಾನ್ವೆಕ್ಸ್ ಶೇಪ್ ಅಂತ ಕರಿತೀವಿ. ಪೀನ ಆಕಾರದೊಳಗಿರ್ತದೆ. ಟ್ರಾನ್ಸ್ ಫೇಸ್ ಕಾನ್ಕೇವ್ ಶೇಪ್ ಅಂದ್ರೇನು, ನಿಮ್ನ ಆಕಾರದೊಳಗಿರ್ತದೆ. ಸಿಸ್ ಫೇಸ್ ಪೀನ ಆಕಾರದೊಳಗಿರ್ತದೆ, ಟ್ರಾನ್ಸ್ ಫೇಸ್ ನಿಮ್ನ ಆಕಾರದೊಳಗಿರ್ತದೆ. ಈ ಸಿಸ್ ಫೇಸಿಗೆ ನಾವೇನು ಕರಿತೀವಿ, ಫಾರ್ಮಿಂಗ್ ಫೇಸ್ ಅಂತ ಕರಿತೀವಿ. ಟ್ರಾನ್ಸ್ ಫೇಸ್ಗೆ ಮ್ಯಾಚುರಿಂಗ್ ಫೇಸ್ ಅಂತ ಕರಿತೀವಿ. ಈ ಗಾಲ್ಗಿ ಕಾಂಪ್ಲೆಕ್ಸ್ ಕಾರ್ಯ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತದ, ಕೆಲವೊಂದು ಟ್ರಾನ್ಸಿಷನಲ್ ವೆಸಿಕಲ್ಸ್ಗಳನ್ನ ಬಿಡ್ತದೆ. ಟ್ರಾನ್ಸಿಷನಲ್ ವೆಸಿಕಲ್ ಅಂದರೆ ಪರಿವರ್ತಿತ ವೆಸಿಕಲ್ ಅಂದರೆ ಕೋಶಕಗಳು. ಕೆಲವೊಂದು ಪರಿವರ್ತಕ ಕೋಶಕಗಳನ್ನು ಬಿಡ್ತದೆ. ಈ ಪರಿವರ್ತಕ ಕೋಶಗಳಲ್ಲಿ ಏನಿರ್ತಾವೆ ಅಂದರೆ ಸೆಕ್ರಿಟರಿ ಮಟೀರಿಯಲ್ ಇರ್ತದೆ, ಅಂದರೆ ಸ್ರವಿಸಿದಂತಹ ವಸ್ತುಗಳಿರ್ತವೆ. ನೋಡ್ರಿ, ನಾವು ಹೇಳಿದ್ವಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳಲ್ಲಿ ಲಿಪಿಡ್ ಮತ್ತು ಗ್ಲೂಕೋಸ್, ಲಿಪಿಡ್ ಮತ್ತು ಪ್ರೋಟೀನ್ಗಳೇನಾಗ್ತದೆ ಸಂರಚನೆ ಅಂದರೆ ಪ್ಯಾಕೇಜಿಂಗ್ ಆಗಿ ಹೊರಗೆ ಬರ್ತದೆ. ಇದು ಹೊರಗೆ ಬಂದಾಗ ಏನಾಗ್ತದೆ, ಇದು ಯಾವ ಮುಖೇನ ಹೊರಗೆ ಬರ್ತದೆ ಅಂತಂದರೆ ಕೆಲವೊಂದು ಪರಿವರ್ತಿತ ಕೋಶಕಗಳ ಮುಖೇನ ಹೊರಗೆ ಬರ್ತದೆ. ಅವಕ್ಕೆ ಟ್ರಾನ್ಸಿಷನಲ್ ವೆಸಿಕಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಈ ಟ್ರಾನ್ಸಿಷನಲ್ ವೆಸಿಕಲ್ ಮುಖಾಂತರ ಬಂದಂತಹ ಪರಿವರ್ತಿತ ಕೋಶಕಗಳ ಮುಖೇನ ಬಂದಂತಹ ಈ ಸ್ರವಿತವಾದಂಥ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದಿಂದ ಸ್ರವಿತವಾದಂಥ ವಸ್ತುಗಳನ್ನು ಏನು ಮಾಡ್ತದೆ, ಇದು ತೆಗೆದುಕೊಳ್ತದೆ. ಸಿಸ್ ಫೇಸ್ ತೆಗೆದುಕೊಂಡ ನಂತರ ಏನಾಗ್ತದೆ, ಈ ಒಳಗಡೆ ಸಿಸ್ಟರ್ನಿಗಳಿರ್ತಾವಲ್ಲ, ಈ ಸಿಸ್ಟರ್ನಿಗಳೇನು ಮಾಡ್ತಾವೆ ಅಂದರೆ ಇದನ್ನು ಮಾಡಿಫಿಕೇಷನ್ ಅನ್ನೋ ಬದಲಾವಣೆಗೊಳಿಸ್ತಾವೆ, ರೂಪ ಪರಿವರ್ತನೆಗೊಳಿಸ್ತಾವೆ. ಪರಿವರ್ತನೆಗೊಂಡು ಏನಾಗ್ತಂದರೆ ಈ ಟ್ರಾನ್ಸ್ಫೇಸ್ ಮುಖಾಂತರ ಅವು ಬಿಡುಗಡೆಗೊಳ್ತಾವೆ. ಈ ಬಿಡುಗಡೆ ಆದದ್ದು ಏನು ಮಾಡ್ತಾವೆ ಅಂದರೆ ಕೆಲವೊಂದು ಅಂತರ್ಜೀವಕೋಶೀಯ ಗುರಿಗಳು ಎಲ್ಲಿ ಇದು ಹೋಗಿ ಮುಟ್ಟಬೇಕು ಅಲ್ಲಿ ಏನು ಮಾಡ್ತಾವೆ, ರವಾನೆಯನ್ನು ಮಾಡ್ತಾವೆ. ಅಥವಾ
ಇವನ್ನ ಜೀವಕೋಶಗಳ ಹೊರಗಡೆ ಏನು ಮಾಡ್ತಾವೆ, ಸ್ರವಿಸಿ ಬಿಡ್ತಾವೆ. ಇದು ಗಾಲ್ಗಿ ಅಪಾರ್ಟಸ್ದ ಒಂದು ಕಾರ್ಯ. ನೋಡಿ, ನಾನು ಹೇಳಿದೆ ನಿಮಗೆ, ಈ ಗಾಲ್ಗಿ ಅಪಾರ್ಟಸ್ ಏನಿರ್ತದೆ, ಸೀರೀಸ್ ಆಫ್ ಚಪ್ಪಟೆ ಆಕಾರದ ಬಿಲ್ಲೆ ಆಕಾರದ ಏನಿರ್ತವೆ ಸಿಸ್ಟ್ರಿನೆಗಳಿರ್ತಾವೆ. ಆ ಸಿಸ್ಟ್ರಿನೆಗಳು ಒಂದರ ಮೇಲೆ ಒಂದು ಜೋಡಿನಂಗೆ ಇರ್ತದೆ. ಇದಕ್ಕೆ ಎರಡು ಮುಖಗಳಿರ್ತವೆ. ಒಂದು ಸಿಸ್ ಫೇಸ್ ಅಂತ ಕರಿತೀವಿ, ಇನ್ನೊಂದು ಟ್ರಾನ್ಸ್ ಫೇಸ್ ಅಂತ ಕರಿತೀವಿ. ಸಿಸ್ ಫೇಸು ಪೀನ ಆಕಾರದೊಳಗಿರ್ತದೆ, ಟ್ರಾನ್ಸ್ ಫೇಸು ನಿಮ್ನ ಆಕಾರದೊಳಗಿರ್ತದೆ. ಸಿಸ್ ಫೇಸು ನ್ಯೂಕ್ಲಿಯರ್ ಮೆಂಬ್ರೇನ್ ಹತ್ತಿರ ಇರ್ತದೆ, ಟ್ರಾನ್ಸ್ ಫೇಸು ಪ್ಲಾಸ್ಮಾ ಮೆಂಬ್ರೇನ್ ಹತ್ತಿರ ಇರ್ತದೆ. ಇದೇನು ಮಾಡ್ತದೆ, ಫಾರ್ಮಿಂಗ್ ಫೇಸ್ ಅಂದ ಕೂಡಲೇ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ರವಿಸಿದಂಥ ವಸ್ತುಗಳು ಎದುರು ಮುಖೇನ ಬರ್ತಾವ, ಟ್ರಾನ್ಸಿಷನಲ್ ವೆಸಿಕಲ್ಸ್ ಅಂದರೆ ಪರಿವರ್ತಿತ ಕೋಶಕಗಳ ಮುಖೇನ ಬರುವಂತಹ ಈ ಸ್ರವಿತವಾದ ವಸ್ತುಗಳನ್ನು ಇದೇನು ಮಾಡ್ತವೆ, ತೆಗೆದುಕೊಂಡು ಏನು ಮಾಡ್ತವೆ, ಇಲ್ಲಿ ಒಳಗಡೆ ಸಿಸ್ಟ್ರಿನೆಗಳಿರ್ತಾವಲ್ಲ ಅವೇನು ಮಾಡ್ತವೆ, ಮಾಡಿಫಿಕೇಷನ್ ಅಂದರೆ ಏನಂತ ಅದನ್ನು ಬದಲಾವಣೆಗೊಳಿಸ್ತವೆ. ಆ ಬದಲಾವಣೆಗೊಂಡಂತಹ ಏನು ವಸ್ತುಗಳಿರ್ತಾವಲ್ಲ ಅವುಗಳನ್ನು ಟ್ರಾನ್ಸ್ಪೇಸ್ ಮುಖಾಂತರ ಹೊರಗಾಗ್ತವೆ. ಈ ಟ್ರಾನ್ಸ್ಪೇಸ್ ಮುಖಾಂತರ ಹೊರಗೆ ಬಂದಂಥ ವಸ್ತುಗಳು ಜೀವಕೋಶದ ಒಳಗಡೆ ಅಂತರ್ಜೀವಕೋಶೀಯ ಟಾರ್ಗೆಟ್ಸ್ ಎಲ್ಲೆಲ್ಲಿ ಅದು ಹೋಗಿ ಮುಟ್ಬೇಕಲ್ಲ ಅದನ್ನು ಕಳಿಸ್ತಾವ, ಅಥವಾ ಜೀವಕೋಶದ ಹೊರಗಡೆ ಏನು ಮಾಡ್ತಾವ, ಅದನ್ನು ಸ್ರವಿಸಿಬಿಡ್ತಾವೆ. ಈ ಕಾರ್ಯವನ್ನು ಇದು ಮಾಡ್ತವೆ. ಅದಕ್ಕೆ ನಾವು ಫಂಕ್ಷನ್ಸ್ ಏನು ಹೇಳ್ತೀವಿ, ಮೇನ್ ಫಂಕ್ಷನ್ ಇಸ್ ಅ ಪ್ಯಾಕೇಜಿಂಗ್ ಆಫ್ ದ ಮಟೀರಿಯಲ್. ಅಂದರೆ ಯಾವ ವಸ್ತುಗಳನ್ನು ಕಟ್ಟುವಿಕೆಯ ಕಾರ್ಯವನ್ನು ಎದ್ರ ಮುಖೇನ ವೆಸಿಕಲ್ಸ್ ಅಂತ ಕರಿತೀವಿ, ಕೋಶಕಗಳ ಒಳಗಡೆ ಕಟ್ಟಿಬಿಟ್ಟು ಏನು ಮಾಡ್ತಾವ, ಡಿಲಿವರ್ ಎಲ್ಲಿ ಬಿಡುಗಡೆ ಮಾಡ್ತಾವ, ಇಂಟ್ರಾಸೆಲ್ಯುಲರ್ ಟಾರ್ಗೆಟ್ಸ್ ಅಂದರೆ ಅಂತರ್ಜೀವಕೋಶದ ಒಳಗಡೆ ಎಲ್ಲಾದರೂ ಅವುಗಳಿಗೆ ಹೋಗಿ ಮುಟ್ಟಬೇಕಲ್ಲ ಅವುಗಳಿಗೆ ರವಾನೆಯನ್ನು ಮಾಡ್ತಾವೆ. ಅಥವಾ ದ ಸೆಕ್ರೆಟೆಡ್ ಔಟ್ಸೈಡ್ ದ ಸೆಲ್ ಅಂತ ಕರಿತೀವಿ, ಜೀವಕೋಶದ ಹೊರಗಡೆ ಏನು ಮಾಡ್ತಾವೆ, ಅವುಗಳನ್ನ ಬಿಡುಗಡೆಗೊಳಿಸಿಬಿಡ್ತಾವೆ. ಇದರ ಕಾರ್ಯ ಗಾಲ್ಗಿ ಕಾಂಪ್ಲೆಕ್ಸ್. ಮೇನ್ಲಿ ಎರಡನೇದೇನಪ್ಪ ಅಂದರೆ ದಿ ಗಾಲ್ಗಿ ಕಾಂಪ್ಲೆಕ್ಸ್ಗಳು ದೇರ್ ಸೈಟ್ ಫಾರ್ ದ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್ ಇನ್ ದ ಗ್ಲೈಕೋಲಿಪಿಡ್. ಇದು ಈ ಗಾಲ್ಗಿ ಕಾಂಪ್ಲೆಕ್ಸ್ಗಳು ಮೂಲತಃ ಏನು ಆಗ್ತದೆ ಅಂದರೆ ಈ ಗ್ಲೈಕೋಪ್ರೋಟೀನ್ಗಳು ಮತ್ತು ಗ್ಲೈಕೋಲಿಪಿಡ್ಸ್ಗಳ ಉತ್ಪತ್ತಿ ಕಾರ್ಯ ಇಲ್ಲಿ ಆಗ್ತದೆ. ನೋಡಿರಿ, ಲಿಪಿಡ್ಗಳಿಗೆ ಅಥವಾ ಪ್ರೋಟೀನ್ಗಳಿಗೆ ನೋಡಿರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತವ, ಲಿಪಿಡ್ ಮತ್ತು ಪ್ರೋಟೀನ್ಗಳನ್ನು ಸ್ರವಿಸ್ತವ. ಅವುಗಳಿಗೆ ಶರ್ಕರ ಪಿಷ್ಟವನ್ನು ಗ್ಲೂಕೋಸ್ಗಳನ್ನು ಜೋಡಿಸುವಂಥ ಕಾರ್ಯ ಏನು ಮಾಡ್ತಾವೆ, ಸಿಸ್ಟ್ರಿನೆಗಳು ಮಾಡ್ತಾವೆ. ಅದಕ್ಕೆ ನಾವು ಮಾಡಿಫಿಕೇಷನ್ ಅಂತ ಕರಿತೀವಿ. ಇದು ಆಯ್ತು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಲೈಸೋಸೋಮ್ಸ್. ದ ಲೈಸೋಸೋಮ್ಸ್ ಆರ್ ದ ಸಿಂಗಲ್ ಮೆಂಬ್ರೇನ್ ವೆಸಿಕ್ಯುಲರ್ ಸ್ಟ್ರಕ್ಚರ್ಸ್. Lysosomes are the single membrane vesicular structures. They form from the Golgi complex. They first discovered by D. Dewey in the year 1949. They are called as suicide bags of the cells because they are containing several hydrolytic enzymes. These hydrolytic enzymes include lipases, proteases, carbohydrate, and they are active in the acidic pH. They involved in the digestion of the lipids, proteins, carbohydrate and nucleic acids. This is about the lysosomes. ಮೂರನೇ ಒಂದು ಆರ್ಗ್ಯಾನೆಲ್ ಯಾವುದಪ್ಪ ಅಂದರೆ ಒಳಪರ ವ್ಯವಸ್ಥೆಯಲ್ಲಿರುವಂಥ ಮೂರನೇ ಆರ್ಗ್ಯಾನೆಲ್ ಯಾವುದಪ್ಪ ಅಂದರೆ ಲೈಸೋಸೋಮ್ಸ್ಗಳು ಅಂತ ಕರಿತೀವಿ. ಈ ಲೈಸೋಸೋಮ್ಸ್ಗಳು ಏನು ಮಾಡ್ತಾವೆ ಅಂದರೆ ಒಂದೇ ಪೊರೆಯನ್ನು ಹೊಂದಿದಂಥ ಆರ್ಗ್ಯಾನೆಲ್ಸ್ಗಳು. ಇವು ಈ ಗಾಲ್ಗಿ ಅಪಾರ್ಟಸ್ದಿಂದ ಉತ್ಪತ್ತಿಯಾಗ್ಯವು. ಇದನ್ನು ಪ್ರಥಮ ಬಾರಿಗೆ ಡಿ ಡುವೆ ಅನ್ನುವಂಥ ವಿಜ್ಞಾನಿ 1949ರಲ್ಲಿ ಏನು ಹೇಳ್ತಾನೆ, ಕಂಡುಹಿಡ್ತಾನೆ. ಇವುಗಳಿಗೆ ನಾವು ಸುಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್ಸ್ ಅಂತ ಕರಿತೀವಿ. ಅಂದರೆ ಏನು, ಈ ಲೈಸೋಸೋಮ್ಸ್ಗಳಿಗೆ ಆತ್ಮಹತ್ಯಾ ಚೀಲಗಳು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ ಇವುಗಳಲ್ಲಿ ಕೆಲವೊಂದು ಅಂದರೆ ಈ ಲೈಸೋಸೋಮ್ಗಳ ಒಳಗಡೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳಿರ್ತವೆ. ಅಂದರೆ ಜಲವಿಚ್ಛೇದನ ಮಾಡುವಂಥ ಕಿಣ್ವಗಳಿರ್ತವೆ. ಏನಂತವ, ಈ ಲೈಸೋಸೋಮ್ಸ್ಗಳೊಳಗಡೆ ಜಲವಿಚ್ಛೇದನ ಮಾಡುವಂಥ ಕಿಣ್ವಗಳು ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳು ಇರ್ತವೆ. ಈ ಮೂಲತಃ ಯಾವ ಯಾವ ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳಿರ್ತಾವೆ ಅಂದರೆ ಲೈಪೇಸಸ್ಗಳಿರ್ತವೆ, ಪ್ರೋಟಿಯೇಸಸ್ಗಳಿರ್ತವೆ, ಕಾರ್ಬೋಹೈಡ್ರೇಟ್ಸ್ಗಳಿರ್ತವೆ, ನ್ಯೂಕ್ಲಿಯೇಸಸ್ಗಳಿರ್ತವೆ. ಇವು ಆಮ್ಲೀಯ pHದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಇವು ಏನು ಮಾಡ್ತವೆ ಅಂತಂದರೆ ಇವು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು ಮತ್ತು ನ್ಯೂಕ್ಲಿಕ್ ಆಸಿಡ್ಗಳನ್ನು ಏನು ಮಾಡ್ತವೆ, ಡೈಜೆಷನ್ ಅಂದರೆ ಅವುಗಳನ್ನು ನಾಶ ಮಾಡುವಂಥ ಕಾರ್ಯವನ್ನು ಇವು ಮಾಡ್ತವೆ. ಆದ ಕಾರಣ ಇವುಗಳಿಗೆ ಏನಂತಾರೆ, ಸುಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್ ಅಂದರೆ ಆತ್ಮಹತ್ಯಾ ಚೀಲಗಳು ಅಂತಾರೆ.
ಯಾವುದಾದ್ರೂ ಜೀವಕೋಶ ನಾಶ ಆಗುವ ಹಂತ ಇತ್ತಂದರೆ ಅವುಗಳ ನಾಶ ಮಾಡುವಂಥ ಕಾರ್ಯವನ್ನು ಏನು ಮಾಡ್ತವೆ ಈ ಲೈಸೋಸೋಮ್ಸ್ಗಳು ಮಾಡ್ತವೆ. ನಾಲ್ಕನೇದು ವ್ಯಾಕ್ಯೂಲ್ಸ್ಗಳು ಅಂತ ಕರಿತೀವಿ, ನಿರ್ವಾತ ಅಂತ ಕರಿತೀವಿ. ವ್ಯಾಕ್ಯೂಲ್ಸ್ಗಳು ದ ಲಾರ್ಜ್ ಮೆಂಬ್ರೇನ್ ಸ್ಯಾಕ್ಸ್ ಪ್ರೆಸೆಂಟ್ ಇನ್ ದ ಸೆಲ್ ಅಂತ, ಅಂದರೆ ಅತ್ಯಂತ ದೊಡ್ಡದಾದಂಥ ಪೊರೆಯನ್ನು ಹೊಂದಿದಂಥ ಚೀಲಗಳು, ಜೀವಕೋಶದ ಒಳಗಿರುವಂಥ ಚೀಲಗಳು ಅಂತ ಕರಿತೀವಿ. ಇವು ಏನನ್ನು ಹೊಂದಿರ್ತಾವ? ಇವುಗಳಲ್ಲಿ ಈ ವ್ಯಾಕ್ಯೂಲ್ಗಳು, ಈ ನಿರ್ವಾತ ಅಥವಾ ಕುಹರ ಅಂತ ಕರೀತಾರೆ ಕನ್ನಡದಾಗ. ಇದರೊಳಗೆ ನೀರಿರ್ತದೆ ಅಥವಾ ಸ್ಯಾಪ್ ಸಸ್ಯ ರಸ ಇರ್ತದೆ ಅಥವಾ ಎಕ್ಸ್ಕ್ರೀಟರಿ ಮೆಟೀರಿಯಲ್ ಅಂದರೆ ವಿಸರ್ಜನೆ ವಸ್ತುಗಳಿರ್ತವೆ, ವಿಸರ್ಜನಾ ವಸ್ತುಗಳಿರ್ತವೆ, ವೇಸ್ಟ್ ಮಟೀರಿಯಲ್ ಅಂತ ಕರಿತೀವಿ. ಅಂತಂದ ತ್ಯಾಜ್ಯ ವಸ್ತುಗಳನ್ನು ಇದು ಸಂಗ್ರಹ ಮಾಡ್ತವೆ. ನೋಡ್ರಿ, ವ್ಯಾಕ್ಯೂಲ್ಸ್ಗಳು ಏನು ಮಾಡ್ತವೆ? ವ್ಯಾಕ್ಯೂಲ್ಸ್ಗಳು ದೊಡ್ಡದಾದಂಥ ಪೊರೆಯನ್ನು ಹೊಂದಿದಂತಹ ಚೀಲಗಳು, ಜೀವಕೋಶದಲ್ಲಿರುವಂಥ ಚೀಲಗಳು. ಅವುಗಳನ್ನು ನಾವು ವ್ಯಾಕ್ಯೂಲ್ ಕನ್ನಡದಾಗ ನಿರ್ವಾತ ಅಥವಾ ಕುಹರ ಅಂತ ಕರಿತೀವಿ. ಇವೇನು ಹೊಂದಿರ್ತವೆ? ನೀರು, ಸ್ಯಾಪ್ ಅಂದರೆ ಸಸ್ಯರಸ, ಅಥವಾ ಎಕ್ಸ್ಕ್ರೀಟರಿ ಮೆಟೀರಿಯಲ್ ಅಂದರೆ ವಿಸರ್ಜನಾ ವಸ್ತುಗಳು ಅಥವಾ ತ್ಯಾಜ್ಯ ವಸ್ತುಗಳನ್ನು ಇವು ಹೊಂದಿರ್ತವೆ. ಈ ವ್ಯಾಕ್ಯೂಲ್ಗಳ ಹೊರ ಪೊರೆಯನ್ನು ನಾವೇನು ಕರಿತೀವಿ? ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ಏನು ಕರಿತೀವಿ? ಅದಕ್ಕೆ ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ಈ ವ್ಯಾಕ್ಯೂಲ್ಗಳ ಹೊರಗಡೆ ಒಂದು ಪೊರೆ ಇರ್ತದಲ್ಲ, ಆ ಪೊರೆಗೆ ನಾವೇನು ಕರಿತೀವಿ? ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ಮತ್ತು ಈ ಸಸ್ಯಗಳ ಜೀವಕೋಶಗಳಲ್ಲಿ 90% ಅಂದರೆ ಜೀವಕೋಶದ 90% ಏನಿರ್ತದೆ ಅಂದರೆ ವ್ಯಾಕ್ಯೂಲ್, ದೊಡ್ಡದಾದಂಥ ಸೆಂಟ್ರಲ್ ವ್ಯಾಕ್ಯೂಲ್ ಇರ್ತವೆ ಅಂತ ಹೇಳ್ತಾರೆ ಅವರು. ಈ ಟೋನೋಪ್ಲಾಸ್ಟ್ ಏನು ಮಾಡ್ತದೆ ಅಂತಂದರೆ ಕೆಲವೊಂದು ವಸ್ತುಗಳನ್ನು, ಅಂದರೆ ಇಟ್ ಫೆಸಿಲಿಟೇಟ್ ದ ಟ್ರಾನ್ಸ್ಪೋರ್ಟ್ ಆಫ್ ಏನು ಮಟೀರಿಯಲ್ಸ್ ಆ್ಯಂಡ್ ಸ್ಮಾಲ್ ಅಯಾನ್ಸ್ ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇನ್ ಟು ದ ವ್ಯಾಕ್ಯೂಲ್. ಈ ವ್ಯಾಕ್ಯೂಲ್ಗಳೇ ನೋಡಿರಿ, ಈ ಟೋನೋಪ್ಲಾಸ್ಟ್ ಏನು ಮಾಡ್ತದೆ ಅಂತಂದರೆ ಕೆಲವೊಂದು ವಸ್ತುಗಳು ಮತ್ತು ಚಿಕ್ಕ ಚಿಕ್ಕ ಅಯಾನ್ಗಳನ್ನು ಅಗೇನೆಸ್ಟ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತಾರೆ. ಸಾಂದ್ರತೆಯ ವಿರುದ್ಧ ದಿಕ್ಕಿನಲ್ಲಿ ಅವುಗಳ ರವಾನೆಯನ್ನು ಮಾಡ್ತದೆ. ಆದ ಕಾರಣ ಏನಾಗ್ತಂದರೆ ಈ ವಸ್ತುಗಳ ಕಾನ್ಸಂಟ್ರೇಷನ್ ಅಂದರೆ ಸಾಂದ್ರತೆ ಈ ವ್ಯಾಕ್ಯೂಲ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ, ಎದಕ್ಕಿಂತನೂ ಸೈಟೋಪ್ಲಾಸ್ಮಕ್ಕಿಂತನೂ. ಈ ಕೋಶ ದ್ರವ್ಯದಲ್ಲಿರುವಂಥ ಮಟೀರಿಯಲ್ಗಿಂತನೂ ಈ ವ್ಯಾಕ್ಯೂಲ್ಗಳಿಗೆ ಸಾಂದ್ರತೆ ಹೆಚ್ಚಿಗಿರ್ತದೆ ಅಂತ ಹೇಳ್ತಾರೆ. ಇಲ್ಲಿ ನಮಗೆ 2-3 ಪ್ರಕಾರದ ವ್ಯಾಕ್ಯೂಲ್ಗಳು ಅನ್ನು ಕೊಡ್ತಾರೆ. ಅವು ಒಂದೇದು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತ ಕರಿತೀವಿ, ಅಂದರೆ ಸಂಕೋಚಿತ ನಿರ್ವಾತ ಅಂತ ಕರೀತಾರೆ. ಇದು ಕನ್ನಡದ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂದರೆ ಸಂಕೋಚಿತ ನಿರ್ವಾತ ಅಂತ ಕರೀತಾರೆ. ಇವು ಎಲ್ಲಿರ್ತಾವೆ ಅಂದರೆ ಅಮೀಬಾ ಅನ್ನುವಂಥ ಏಕಕೋಶ ಜೀವಿಗಳಲ್ಲಿ ಇರ್ತವೆ. ಇವೇನು ಮಾಡ್ತಾವೆ ಅಂತಂದರೆ ಅಮೀಬಾಗಳಲ್ಲಿ ಉತ್ಪತ್ತಿಯಾಗುವಂತಹ ವಿಸರ್ಜನಾ ವಸ್ತುಗಳನ್ನು ಸಂಗ್ರಹ ಮಾಡಿ ಹೊರಗೆ ಹಾಕ್ತಾವೆ. ಅಂದರೆ ವಿಸರ್ಜನೆ ಕ್ರಿಯೆಯಲ್ಲಿ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಯಾವ್ದು ತಿಂತೀವಿ? ಸಂಕೋಚಿತ ನಿರ್ವಾತ ಅಂತ ಕರಿತೀವಿ. ಇನ್ನು ಪ್ರೊಟಿಸ್ಟ್ಗಳಲ್ಲಿ ಫುಡ್ ವ್ಯಾಕ್ಯೂಲ್ಸ್ಗಳಿರ್ತವೆ. ಅಂದರೆ ಏನು ಮಾಡ್ತಾವೆ? ಇಲ್ಲಿ ಈ ವ್ಯಾಕ್ಯೂಲ್ಗಳು, ಈ ಕುಹರಗಳು ಏನು ಮಾಡ್ತಾವೆ ಅಂದರೆ ಆಹಾರವನ್ನು ಸಂಗ್ರಹಣೆ ಮಾಡ್ತಾವೆ. ಅವಕ್ಕೆ ಫುಡ್ ವ್ಯಾಕ್ಯೂಲ್ಸ್ ಅಂತ ಕರೀತಾರೆ. ಅಮೀಬಗಳಲ್ಲಿ ಕಾಂಟ್ರಾಕ್ಟೈಲ್ ಸಂಕೋಚಿತ ಏನಂತೀವಿ ವ್ಯಾಕ್ಯೂಲ್ಗಳು ಅಥವಾ ನಿರ್ವಾತಗಳಿರ್ತವೆ. ಇಲ್ಲಿ ಫುಡ್ ವ್ಯಾಕ್ಯೂಲ್ ಅಂದ್ರೇನು? ಆಹಾರ ನಿರ್ವಾತಗಳು ಇರ್ತವೆ ಅಂತ ಹೇಳ್ತಾರೆ. ಹೀಗೆ ಈ ಎಂಡೋಮೆಂಬ್ರೇನ್ ಸಿಸ್ಟಮ್, ಒಳಪೊರೆ ವ್ಯವಸ್ಥೆಯಲ್ಲಿರುವಂಥ 4 ಆರ್ಗ್ಯಾನಲ್ಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡಿದ್ವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು, ಗಾಲ್ಗಿ ಅಪಾರ್ಟಸ್ಗಳು, ಲೈಸೋಸೋಮ್ಸ್ಗಳು ಮತ್ತು ವ್ಯಾಕ್ಯೂಲ್ಸ್ಗಳು. ಇನ್ನು ನಾಳೆಯ ದಿವಸ ನಾವು ದ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ ಬಗ್ಗೆ ಅಧ್ಯಯನ ಮಾಡೋಣ. ಅಂದರೆ ಮೈಟೊಕಾಂಡ್ರಿಯಾದ ಆಕಾರ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.